ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಇಗ್ಲೂರು ಗ್ರಾಮದಲ್ಲಿ ಒಂದು ವಿಶೇಷವಾದ ಶಕ್ತಿ ದೇವತೆಯನ್ನು ನಿಮ್ಮೊಡನೆ ಪರಿಚಯ ಮಾಡಿಕೊಡ್ತೇನೆ. ಬೆಂಗಳೂರು, ಮೈಸೂರು ಇಲ್ಲಿನ ಬರುವ ಭಕ್ತರಿಗೆ 85 ಕಿಲೋಮೀಟರ್ ದೂರವಿದೆ. ಕರ್ನಾಟಕದ ಯಾವುದೇ ಮೂಲೆಯಿಂದಲೂ ಈ ಗ್ರಾಮಕ್ಕೆ ಸುಲಭವಾಗಿ ಬರಬಹುದು. ಮದ್ದೂರಿನಿಂದ ಪ್ರತಿ ಅರ್ಧ ಗಂಟೆಗೆ ಬಸ್ಸುಗಳು ಈ ಗ್ರಾಮಕ್ಕೆ ಇದೆ. ನೋಡಿ, ಇದುವೇ ಶ್ರೀ ಕ್ಷೇತ್ರ ಇಗ್ಲೂರು ಗ್ರಾಮ. ಶ್ರೀ ಕ್ಷೇತ್ರಕ್ಕೆ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರವಿದೆ. ನೋಡಿ, ಇಲ್ಲಿ ಕಾಣುವುದೇ ಕೋಣನ ಮಾರಮ್ಮನ ದೇವಸ್ಥಾನದ ಬಸ್ ಸ್ಟಾಪ್. ಬಸ್ ಸ್ಟಾಪ್ ಎದುರಿಗೆ ಕಾಣುವುದೇ ದೇವಸ್ಥಾನದ ಹೆಬ್ಬಾಗಿಲು. ಇಲ್ಲಿಂದ ನಾವು ತುಸು ದೂರ ನಡೆಯಬೇಕು. ಸುತ್ತಲೂ ಹಚ್ಚ ಹಸಿರು, ನಡುವೆ ನಿಂತಿದೆ ದೇವಾಲಯಗಳ ಭವ್ಯ ಸನ್ನಿಧಿ. ವಿಶೇಷವಾಗಿ ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ ಈ ದೇವಾಲಯದಲ್ಲಿ ಪೂಜೆಗಳು ನಡೆಯುತ್ತದೆ. ಭಕ್ತರು ತಮ್ಮ ಧನು ಬನದಿಂದ ಬಂದು ದೇವರ ಸೇವೆಯನ್ನು ಸಲ್ಲಿಸುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ ಹಲವಾರು ಪವಾಡಗಳು ನಡೆದಿವೆ, ನಡೆಯುತ್ತಲೂ ಬಂದಿದೆ. ನಿಮ್ಮ ಕಣ್ಣೆದುರೇ ನಿಂತಿರುವ ಈ 3 ದೇವಾಲಯಗಳ ಜೀರ್ಣೋದ್ಧಾರ, ಗ್ರಾಮಸ್ಥರ ಕೊಡುಗೆ ಹಾಗೂ ಭಕ್ತರ ಕೊಡುಗೆಯಿಂದ ಈ ದೇವಾಲಯವು ಕಂಗೊಳಿಸುತ್ತಿದೆ. ನಮ್ಮ ಸನಾತನ ಧರ್ಮವನ್ನು ಉಳಿಸಲು ಈ ಗ್ರಾಮವು ಪಣ ತೊಟ್ಟಿ ನಿಂತಿದೆ. ದೇವಾಲಯಗಳ ಜೀರ್ಣೋದ್ಧಾರವೂ ಆಗಿದೆ. ಈ ಗ್ರಾಮದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ, ಸೌಹಾರ್ದತೆಯಿಂದ ಕೂಡಿದ ಗ್ರಾಮವಾಗಿ ಪರಿವರ್ತನೆಯಾಗಿದೆ. ಈ ದೇವಾಲಯಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಹ ಭಕ್ತರು ಹೇರಳವಾಗಿ ಬರುತ್ತಿದ್ದಾರೆ ಹಾಗೂ ಹೊರ ರಾಜ್ಯಗಳಿಂದಲೂ ಸಹ ಈ ಗ್ರಾಮಕ್ಕೆ ಬಂದು ತಮ್ಮ ಹರಕೆಗಳನ್ನು ತೀರಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿ ದೇವತೆಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಭಕ್ತರಲ್ಲಿ ನಂದೊಂದು ಮನವಿ, ಬಣ್ಣದ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲ ಕಮೆಂಟ್ಸ್ಗಳಿಗೂ ನಾನು ಉತ್ತರ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗಾದರೆ ಬನ್ನಿ, ಸಂಪೂರ್ಣ ಮಾಹಿತಿ ನಿಮಗಾಗಿ. ನಮಸ್ಕಾರ, ನಾನು ನಿಮ್ಮ ವಿದ್ವಾನ್ ಸಾಗರ್ ಶಾಸ್ತ್ರಿ ಮಾತಾಡ್ತಾ ಇರುವಂತದ್ದು. ಬಣ್ಣದ ಜಗತ್ತು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ದಿನ ಪ್ರಸಾರವಾಗ್ತಾ ಇರುವಂತಹ ನಮ್ಮ ಕೋಣನ ಮಾರಮ್ಮ ದೇವಿಯ ಶಕ್ತಿ ಕ್ಷೇತ್ರದ ಎಲ್ಲಾ ಪೂರ್ವ ಇತಿಹಾಸದ ಮಾಹಿತಿಗಳನ್ನು ತಿಳಿಸ್ಕೊಡ್ತಿದ್ದೀವಿ. ನಮ್ಮೆಲ್ಲ ಅರ್ಚಕರು ಕೂಡ ನಾವಿಲ್ಲಿದ್ದೀವಿ. ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಶಮನಿ ದೋಷ ವರ್ಜಿತ ಅಂತೇಳಿ ಶ್ರೀ ಲಲಿತ ಸಹಸ್ರನಾಮದಲ್ಲಿ ಒಂದು ಉಲ್ಲೇಖ ಇದೆ. ಎಲ್ಲಾ ದುರ್ಗತೆಗಳನ್ನ ನಾಶ ಮಾಡುವಂತಹ ಶಕ್ತಿ ದುರ್ಗಿಯಲ್ಲಿದೆ ಅಂತ ಕರಿತೀವಿ. ಈ ದುರ್ಗಿಯನ್ನ ಕೆಲವರು ಆದಿಶಕ್ತಿ ಅಂತ ಹೇಳಿ ಪೂಜೆ ಮಾಡ್ತಾರೆ, ಕೆಲವರು ಕಬ್ಬಾಳಮ್ಮ ಅಂತ ಹೇಳಿ ಪೂಜೆ ಮಾಡ್ತಾರೆ, ಕೆಲವರು ಕೋಣನ ಮಾರಮ್ಮ ಅಂತೇಳಿ ಈ ಒಂದು ನಮ್ಮ ಗ್ರಾಮದಲ್ಲಿ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ನೀವು ನೋಡ್ತಾ ಇರಬಹುದು, ಈ ಒಂದು ದೇವಿ ಕೋಣನ ಮಾರಮ್ಮ ಅಂತೇಳಿ ಪ್ರಸಿದ್ಧಿ ಆಗಿರುವಂತಹ ಜಗತ್ತಿನ ಒಂದು ಮೂಲ ಕ್ಷೇತ್ರ ಆಗಿರ್ತದೆ. ಮುಖ್ಯವಾಗಿ ಈ ಒಂದು ಕ್ಷೇತ್ರ ಯಾವ ರೀತಿ ಅಂದ್ರೆ, ಕೆಳಗಡೆ ಬಾವಿ ಇದೆ ಇವತ್ತು ಕೂಡ. ಆ ಬಾವಿಯ ಒಳಗೆ ಬರುವಂತದ್ದೇ ಈ ಕೋಣನ ಮಾರಮ್ಮ ದೇವಿ. ಮೇಲ್ಗಡೆ ಈಗ ಜೀರ್ಣೋದ್ಧಾರವನ್ನ ಮೈಸೂರು ಗ್ರಾಮದ ಪೂಜಾ ಮತ್ತೆ ಲೋಕೇಶ್ ಅನ್ನುವಂಥವ್ರು ಅವ್ರಿಗೆ ಒಳ್ಳೆಯದಾಗಿರುವಂತಹ ಎಲ್ಲಾ ಫಲಗಳನ್ನ ಮನಗೊಂಡು ಆ ತಾಯಿ ಹರಕೆಯನ್ನ ತೀರಿಸಿದ್ದಾರೆ. ಇಷ್ಟೊಂದು ಸುಂದರವಾದಂತಹ ದೇವಾಲಯವನ್ನ ಅವರು ಕಟ್ಕೊಂಡಿದ್ದಾರೆ. ಇಂದ್ಲಿಂದು ಆ ಮೂಲ ವಿಗ್ರಹ ಯಾವ ರೀತಿ ಇದೆ, ಅಲ್ಲಿ ಮುಖೋಡವನ್ನ ಧರಿಸಿದ್ದೀವಿ, ಸ್ವರ್ಣ ರಚಿತವಾದಂತದ್ದು. ಆದ್ರೆ ಹಿಂಭಾಗದಲ್ಲಿ ದೇವಿಯ ಮೂಲ ವಿಗ್ರಹ ಇದೆ, ಮತ್ತೆ ಪಂಚ ವಿಗ್ರಹಗಳು ಸುತ್ತಲೂ ಕೂಡ ಇದೆ ಈಗಲೂ ಕೂಡ. ಮತ್ತೆ ನೀವು ನೋಡ್ತಾ ಇರಬಹುದು ಮಾತೃಕಾ ವಿಗ್ರಹ ಮತ್ತೆ ಪ್ರತಿಷ್ಠಾಪನೆಯನ್ನ 2024ರಲ್ಲಿ ಮೇ ತಿಂಗಳು ನೆರವೇರಿಸಿತು. ಇವೆಲ್ಲಾ ಪ್ರದೇಶ ಹೆಂಗಿತ್ತು ಅಂದ್ರೆ, ಮುಳ್ಳುಗಾಡಿನಿಂದ ಕೂಡಿದಂತಹ ಪ್ರದೇಶ, ಎಲ್ಲಾ ಮುಳ್ಳು ಕೂಡ ಇತ್ತು ಇಲ್ಲಿ. ಎಲ್ಲಾ ಬರ್ಬೇಕು ಪೂಜೆಗೆ ಅಂದ್ರೆ ತುಂಬಾ ಒಂದು ಕಾಡಿನ ಪ್ರದೇಶ ಇತ್ತು. ಆ ಒಂದು ಪುಣ್ಯಕ್ಷೇತ್ರದಲ್ಲಿ ತಾಯಿಯ ಅನುಗ್ರಹದಿಂದ ಈ ಜಾಗದಲ್ಲಿ ನಾವೆಲ್ಲರೂ ಕೂಡ ವಂಶ ಪಾರಂಪರಿಕವಾಗಿ ಪೂಜೆಯನ್ನು ಸಲ್ಲಿಸ್ಕೊ ಬಂದಿದ್ದೀವಿ. ಆ ಪೂಜೆಯ ಅನುಗ್ರಹದಿಂದ ಮತ್ತೆ ಗ್ರಾಮಸ್ಥರ ಒಂದು ಪೂಜೆಯ ಪದ್ಧತಿ ವಿಧಾನದ ತಾಯಿ ಇಲ್ಲಿ ನೆಲೆಗೊಂಡಿದ್ದಾರೆ. ಮುಖ್ಯವಾಗಿ ಈ ಸಪ್ತಮಾತೃಕಾ ವಿಗ್ರಹ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕೆಜಿ ಕುಪ್ಲು ಗ್ರಾಮದ ಎಲ್ಲಾ ಭಕ್ತರು ಕೂಡ ತಾಯಿಗೆ, ಮೈಸೂರು ಅಂತ ಕರೀತೀವಿ ಕೆಜಿ ಕುಪ್ಲು, ಬಹಳ ವಿಶೇಷ ಕೆಜಿ ಕುಪ್ಲು ತಾಯಿಯ ಎಲ್ಲ ಅನುಗ್ರಹದಿಂದ ಎಲ್ಲರೂ ಭಕ್ತರು ಸೇರಿ ಆ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ ಹೋದ ವರ್ಷ. ಮತ್ತೆ
ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಎಷ್ಟು ವೆಚ್ಚ ಆಗಿರ್ಬೋದು ಸರ್ ಇದಕ್ಕೆ? ಸಪ್ತಮಾತೃಕಾ ದೇವಾಲಯ ಮತ್ತು ಕೋಣನ ಮಾರಮ್ಮ ದೇವಾಲಯ ಎಲ್ಲ ಸೇರಿ 1 ಕೋಟಿ ವೆಚ್ಚದಲ್ಲಿ ಅಲ್ಲಿನ ಭಕ್ತಾದಿಗಳು ಎಲ್ಲ ಸಮರ್ಪಕವಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿಜೃಂಭಣೆ ಆದಂತಹ ದೇವಾಲಯ ಮತ್ತೆ ವಿಮಾನ ಗೋಪುರ ಸುತ್ತಲೂ ಪ್ರದಕ್ಷಿಣೆಗೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ತುಂಬಾ ಥ್ಯಾಂಕ್ಸ್ ಸರ್. ಸರಿ ಗುರುಗಳೇ, ಹೇಳಿ. ಕ್ಷೇತ್ರಸ್ಯಾಪತಿನಾವಯ ಗಮ್ಯತೇನೈವ ಜಯಾಮಸಿ ಕಾಮಶ್ವನ್ ಪೋಷಯಿತ್ವಾ ಸುನೋ ಪ್ರಾಜದೃಶೆ ಎನ್ನುವಂತಹ ವೇದವಾಕ್ಯದಂತೆ ಎಲ್ಲಾ ಕ್ಷೇತ್ರಗಳಿಗೆ ಅಧಿಪತಿಯಾಗಿರುವಂತವನು ಕಾಲ ಭೈರವ ಅಂತ ಕರೀತೀವಿ. ಕಾಲಭೈರವನ ಸ್ವರೂಪವಾಗಿರುವಂತದ್ದೇ ಈ ಸಿದ್ದೇಶ್ವರ ಸ್ವಾಮಿ ದಕ್ಷಿಣಾಭಿಮುಖವಾಗಿರುವಂತಹ ವಿಗ್ರಹ ಆಗಿರುತ್ತದೆ. ಹಿಂದೆ ರಾಜರ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ವಿಗ್ರಹ ಇದು ಮೂಲ ವಿಗ್ರಹವಾಗಿರ್ತದೆ. ಅದನ್ನೇ ಕೂಡ ನಾವು ಸಂರಕ್ಷಣೆ ಮಾಡಿಕೊಂಡು ಇವತ್ತು ಕೂಡ ಪೂಜೆಗಳನ್ನು ಸಲ್ಲಿಸ್ತಾ ಬಂದಿದ್ದೀವಿ. ನಗ್ನ ರೂಪದಲ್ಲಿರುವಂತಹ ಭೈರವ ಕಪಾಲ ಮಾಲಧಾರಿಯಾಗಿದ್ದಾನೆ, ತ್ರಿಶೂಲಧಾರಿಯಾಗಿದ್ದಾನೆ ಮತ್ತು ಶ್ವಾನಗಳ ಅಧಿಪತಿಯಾಗಿದ್ದಾನೆ. ಆದ್ದರಿಂದ ಈ ಕ್ಷೇತ್ರದಲ್ಲಿ ದಕ್ಷಿಣಾಮುಖವಾಗಿ ನೆಲೆಸಿದ್ದಾನೆ. ಈ ಒಂದು ದೇವಾಲಯವನ್ನ ಚಿಕ್ಕದಾಗಿತ್ತು ಮೊದಲು. ಇದೇ ಗ್ರಾಮದ ಸಿದ್ದಪ್ಪನವರ ಮಗನಾದಂತಹ ನಟರಾಜ್ ಅವರು ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ದೊಡ್ಡಬಳ್ಳಾಪುರದಲ್ಲಿದ್ದಾರೆ. ಅವರು ಅವರ ಒಂದು ಹರಕೆಗಳನ್ನ ಭಗವಂತನ ಸಲ್ಲಿಸಿದ್ದಾರೆ. ಈ ಒಂದು ವಿಜೃಂಭಣೆ ದೇವಾಲಯವನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ದೇವಾಲಯದಲ್ಲಿ ದಕ್ಷಿಣಾಮುಖವಾಗಿ ಸಿದ್ದೇಶ್ವರ ಸ್ವಾಮಿ, ಉತ್ತರಾಭಿಮುಖವಾಗಿ ಕೋಣನ ಮಾರಮ್ಮ, ಪೂರ್ವಾಭಿಮುಖವಾಗಿ ಸಪ್ತಮಾತೃಕಾ ಗುಜ್ಜಮ್ಮ ದೇವಿ ನೆಲೆಸಿದ್ದಾರೆ. ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಸಕಲ ಇಷ್ಟಾರ್ಥಗಳನ್ನ ಕೋರಿಕೆಗಳನ್ನು ಸಲ್ಲಿಸಿದ್ದಾಳೆ. ಈ ಒಂದು ತಾಯಿಯ ಒಂದು ಶಕ್ತಿಯಿಂದ ಈ ಒಂದು ಕ್ಷೇತ್ರ ಇವತ್ತು ಇಷ್ಟು ಅಭಿವೃದ್ಧಿ ಆಗ ಕಾರಣ ಏನು ಅಂದ್ರೆ ಆ ತಾಯಿಯ ಮಹಿಮೆ, ಆ ತಾಯಿಯಿಂದ ಪಡ್ಕೊಂಡಂತಹ ವರಗಳನ್ನ ಭಕ್ತಾದಿಗಳು ಪುನಃ ಅವಳಿಗೆ ತಾಯಿಯ ರೂಪದಲ್ಲಿ ಆ ತಾಯಿಗೆ ಕೊಟ್ಟಿದ್ದಾರೆ ಎಲ್ಲರನ್ನೂ ಕೂಡ. ಯಾಕೆಂದ್ರೆ ನಾವೆಷ್ಟೇ ಭಗವಂತನ ಸೇವೆ ಮಾಡಿದ್ರು ಕೂಡ ನಮಗೆ ಅಧಿಕ ಪುಣ್ಯ ಫಲಗಳೇ ಪ್ರಾಪ್ತಿ ಆಗ್ತದೆ ಅಂತೇಳಿ ಶಾಸ್ತ್ರಗಳು ಹೇಳ್ತದೆ. ಅದರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಭೇದ ಭಾವಗಳಿಲ್ಲದೆ ಪೂಜೆಗಳನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಇಲ್ಲಿ ಸಿದ್ದೇಶ್ವರ ಮತ್ತೆ ಗುಜ್ಜಮ್ಮ ದೇವಿಗೆ ಸಸ್ಯಾಹಾರ ನೈವೇದ್ಯಗಳು ನಡೆದ್ರೆ ಕೋಣನ ಮಾರಮ್ಮನಿಗೆ ಬಲಿ ರೂಪದಲ್ಲಿ ಆ ಭಾಗದಲ್ಲಿ ಬಲಿಗಳನ್ನ ಮಾಡ್ತಾರೆ. ಯಥಾ ಬಲಿಗಳನ್ನ ಅರಕೆಗಳನ್ನಾಗಿ ಒಪ್ಕೋತಾರೆ, ಯಥಾ ಮಾಂಗಲ್ಯಗಳನ್ನ ತಾಯಿಗೆ ತಂದು ಕೊಡ್ತಾರೆ. ಈಗ ಯಾವುದೇ ಮಾಂಗಲ್ಯ ಆಗ್ಲಿ, ಯಾವುದೇ ಒಂದು ವಿವಾಹಕ್ಕೆ ತೊಂದರೆ ಆಗಿದೆ ಅಂತಂದಾಗ ಮಾಂಗಲ್ಯ ದೋಷಗಳು ಬಂದಾಗ ತಾಯಿಗೆ ಅರಕೆಗಳನ್ನ ಹೊತ್ಕೊಂಡು ಆ ತಾಯಿಗೆ ಮಾಂಗಲ್ಯಾದಿಗಳನ್ನ ಕೊಟ್ಟವರಿಗೆ ಎಷ್ಟೋ ಜನಕ್ಕೆ ಮದುವೆಗಳು ಅನುಕೂಲ ಆಗಿದೆ. ಸಂತಾನ ಇಲ್ಲ ಅಂತೇಳಿ ತಾಯಿಗೆ 11 ರೂಪಾಯಿ ಅರಕೆಯನ್ನ ಕೊಟ್ಕೊಂಡು ಸಂತಾನವನ್ನು ಪಡ್ಕೊಂಡಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ಅಂದ್ರೆ ಭೈರವ. ಯಾವುದೇ ಮಾಟ ಮಂತ್ರ ವಾಮಾಚಾರಗಳು ನಡೆದಂತಹ ಸಂದರ್ಭದಲ್ಲಿ ಒಂದು ರಾಸುಗಳಿಗಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು ತೊಂದರೆಗಳಾದಾಗ ಆ ಸ್ವಾಮಿಗೆ ಮತ್ತೆ ಗುಜ್ಜಮ್ಮ ದೇವಿಗೆ ಅರಕೆಯನ್ನು ಹೊತ್ಕೊಂಡಾಗ ಅರಕೆಯ ಫಲದಿಂದ ಅವರು ಎಷ್ಟೋ 1-2 ಅಂತಲ್ಲ, ಎಷ್ಟೋ ಸಾವಿರಾರು ಮಂದಿ ಅವ್ರಿಗೆಲ್ಲರೂ ಕೂಡ ಒಳ್ಳೆಯದಾಗಿದೆ. ನಿಮ್ಮ ಒಂದು ಚಾನೆಲ್ ನಿಂದ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಮ್ಮ ಗ್ರಾಮಕ್ಕೆ ಆ ತಾಯಿಯ ದರ್ಶನಾರ್ಥವಾಗಿ ಬಂದು ನಮ್ಮ ಗ್ರಾಮದಲ್ಲಿ ಆ ತಾಯಿಯ ದರ್ಶನ ಪಡ್ಕೊಳ್ಳಿ ಅಂತೇಳಿ ಗ್ರಾಮಸ್ಥರ ಪರವಾಗಿ, ಎಲ್ಲ ಭಕ್ತರ ಪರವಾಗಿ, ಎಲ್ಲ ಅರ್ಚಕವೃಂದದ ಪರವಾಗಿ ಮತ್ತೆ ಇಲ್ಲೊಂದು ಟ್ರಸ್ಟ್ ಅನ್ನ ಮಾಡ್ಕೊಂಡಿದ್ದೀವಿ ನಾವು. ಟ್ರಸ್ಟ್ ಆದ್ಮೇಲೆ ಈ ಗ್ರಾಮದ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಪ್ರತಿ ಸೋಮವಾರ, ಮಂಗಳವಾರ, ಶುಕ್ರವಾರ ಪ್ರತಿನಿತ್ಯ ಪೂಜೆಗಳು ನಡೀತಾ ಇದೆ. ಪ್ರತಿನಿತ್ಯಗಳಲ್ಲಿ ಮಂಗಳವಾರ, ಶುಕ್ರವಾರಗಳಲ್ಲಿ ಮತ್ತೆ ಭಾನುವಾರಗಳಲ್ಲಿ ವಿಶೇಷವಾಗಿ ಭಕ್ತರು ಬರ್ತಾ ಇದ್ದಾರೆ. ಭಕ್ತರು ಬಂದು ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರಸಾದ ವಿನಿಯೋಗ ಕೂಡ ನಡೀತಾ ಇರ್ತದೆ. ಆದ್ರಿಂದ ಎಲ್ಲಾ ಭಕ್ತಾದಿಗಳು ಬಂದು ತಾಯಿ ದರ್ಶನವನ್ನ ಪಡ್ಕೊಂಡು ಎಲ್ಲ ಒಂದು ಸೇವೆಯನ್ನ ಸಲ್ಲಿಸಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಭಕ್ತಿಗೆ ಪ್ರಧಾನವಾಗಿರುವಂಥದ್ದು. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅಂತ ಕರೆಯುವಂತಹ ನಾಡಿನಲ್ಲಿ ಈ ಒಂದು ತಾಯಿ ನೆಲೆಸಿರುವಂಥದ್ದು ಬಹಳ ಪ್ರತೀಕವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ತಾಯಿಯ ಕ್ಷೇತ್ರಕ್ಕೆ ಬನ್ನಿ, ನೀವು ಕೂಡ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಿ ಅಂತೇಳಿ ಗ್ರಾಮದ ಪರವಾಗಿ ನಾವು ಕೇಳ್ಕೊತಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ತುಂಬ ಸಂತೋಷ. ತುಂಬ ಮಾಹಿತಿ ನೀವು ಕೊಟ್ಟಿದ್ದೀರಾ. ಇದೇ ರೀತಿ ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ ಸರ್, ಈ ಊರಿನ ಒಂದು ಸ್ವಲ್ಪ ಇತಿಹಾಸ ಹೇಳ್ಬೋದಾ ತಾವು? ಸರ್, ಇವಳು ತಾಯಿ ಎಲ್ಲೋ ಹೋಗಿ ಬಂದವಳಂತೆ ಹಿಂದೆ ಎದಕ್ಕೆ ಹೇಳ್ತಾ ಇರೋದು. ಆವಾಗ ಈ ನಮ್ಗೆ ಇಲ್ಲಿ ಇರ್ತೀನಿ ಅಂತ ಒಂದು ಏನೋ ಭರವಸೆ ಕೊಟ್ಲಂತೆ. ಇದಕ್ಕೆ ಆಗೇನ್ ಮಾಡ್ತಾರೆ, ಬಾಣ್ತಿ ರಾವ್ ಕೇಳ್ತಿಲ್ಲಂತೆ. ಅದಕ್ಕೆ ಏನ್ ಮಾಡ್ತಾರೆ, ದೇವತೆಗಳನ್ನ ಸೇರಿ ನಿನಗೆ ಒಂದು ಒಳ್ಳೆ ಪೂಜೆ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ 12 ಬಾಮಿ ತೋರಿಸಿ 4 ಮೂಲೆ 4 ಜನ ಕೊಡಿಸಿ ದೇವತೆಗಳು ಒಳಗೆ ಬಿಟ್ಬಿಟ್ಟು ಮೇಲೆ ಚಪ್ಪಲಿ ಆಡ್ಬಿಡವೆ. ಅದೇ ಕೊಂಡಮ್ಮ ದೇವಸ್ಥಾನ ಒಳಗಿರೋದು. ಈಗಲೂ ಬಾಯಿ ಕಟ್ ಹಾಕದೆ, ಮಾತಾಡೋದಿಲ್ಲ. ಆದ್ರೆ ಹೊರಗಡೆ ಜನಕ್ಕೆ ದುಷ್ಟ ದೇವತೆ. ಅವ್ರು ಏನ್ ಸಾಧಿಸ್ತಾರೋ ಬಂದು ಭಕ್ತಾದಿಗಳು
ಅದನ್ನ ಪೂರೈಸ್ತಾರೆ. ಹ್ಮ್ ಹ್ಮ್ ಇತಿಹಾಸದಲ್ಲಿ ಇದು ಹಿಂಗಿರ್ಲಿಲ್ಲ. ಏನೋ ಒಂದು ಸಣ್ಣ ದೇವಸ್ಥಾನ ಇದ್ದಂಗಿತ್ತು. ಇದು ಜನರ ಸಾಗರದಿಂದ ಇದು ಒಂದು ದೊಡ್ಡ ದೇವಸ್ಥಾನ ಆಗಿದೆ. ಇಲ್ಲಿ ಬಂದವರಿಗೆ ಸುಖ ಸಂತೋಷ, ಇಲ್ಲಿ ವಾರಕ್ಕೆ ಶುಕ್ರವಾರ, ಭಾನುವಾರ, ಗುರುವಾರ, ಮಂಗಳವಾರ ದೇವ್ರ ಸೇವೆ ಮಾಡೋರು ಬರೀ ಗಿರಿ ತಂದು ಪೂಜೆ ಮಾಡ್ತಾರೆ. ಅವ್ರಿಗೆ ನೆರವಿಗಳು ಪ್ರತಿಯೊಂದು ಎಲ್ಲ ಇಲ್ಲಿ ಛತ್ರ ಕಟ್ಸ್ಕೊಟ್ರು ಪುಣ್ಯಾತ್ಮರು ಬೆಂಗಳೂರು, ಆಮೇಲೆ ಜನ ಇದು ಮೈಸೂರವರು ಗುಜ್ಜಮ್ಮನ ಕಟ್ಸ್ಕೊಟ್ರು. ಪುಣ್ಯಗೊಂಡ್ ದೊಡ್ಡಿಯವರು ಅವರು ಕೋಟಿ ಖರ್ಚು ಮಾಡಿದ್ರು. ಇದು ಗುಜ್ಜಮ್ಮ ಅಂತ. ಇದು ಸರ್ಕಾರಕ್ಕೆ ಏನ್ ಸೇರಿಲ್ಲ, ಸರ್ಕಾರಕ್ಕೆ ಏನು ಸೇರಿಲ್ಲ, ಮುಜರಾಯಿ ಇಲ್ಲ. ಇದು ಸಿದ್ದೇಶ್ವರ, ಇದು ಗುಜ್ಜಮ್ಮ, ಇದು ಪಾಂಡು ಮರವ. ಎಲ್ಲಾ ದೇವತೆಗಳು ಬಂದ ಭಕ್ತಾದಿಗಳಿಗೆ ಸುಖಮಯ ಕೊಟ್ಟು ಒಂದು ದಾರಿ ದೀಪ ಮಾಡ್ತಾರೆ ಈ ತಾಯಿ. ಆಯ್ತು, ಇಲ್ಲಿಗೆ ಎಲ್ಲಾ ಎಷ್ಟೇ ಜನ ಬರ್ಲಿ, ಅವ್ರ ಕಷ್ಟ ನನ್ ಪರಿಹಾರ ಆಯ್ತು ಅನ್ಕೊಂಡ ಹೋದ್ರೆ ಹೊರತು ನನಗೆ ಯಾವ ಕಷ್ಟನ ಕೊಡಲಿಲ್ಲ ತಾಯಿ ಅನ್ಕೊಂಡು ಸಂತೋಷವಾಗಿ ನಿರ್ಮುಖವಾಗಿ ಒಂದು ಕೋಳಿಯೋ ಒಂದು ಮರಿಯೋ ಒಂದು ಅದಕ್ಕೆ ಏನು ಕೊಟ್ಟು ಬಲಿ ಕೊಟ್ಟು ಅದಕ್ಕೆ ಸಂತೋಷದಿಂದ ಊಟ ಮಾಡ್ಕೊಂಡು 4 ಜನಕ್ಕೆ ಇಟ್ಬಿಟ್ಟು ಹೋಯ್ತಾರೆ. ಇದು ಇತಿಹಾಸದ ದೇವಸ್ಥಾನ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ಸರ್ ನಮಸ್ಕಾರ. ಸೊ ಈ ದೇವಸ್ಥಾನದ ಸ್ವಲ್ಪ ಇತಿಹಾಸ ಹೇಳಿದ್ರೆ, ಸೊ ಮುಂದಿನ ಪೀಳಿಗೆಗೆ ಅವ್ರೂ ಸಹ ಈ ಒಂದು ನೆನಪಿಟ್ಕೊಂಡು ಅವರು ಸಹ ಆಚಾರ ವಿಚಾರಗಳನ್ನ ಆಚರಣೆ ಮಾಡ್ಲಿಕ್ಕೆ ಬಹಳ ಸೂಕ್ತ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ವಿಷಯ ಮಾಹಿತಿ ಕೊಡ್ತೀರಾ? ಶ್ರೀ ಗುರುದೇವ ನಮಃ. ಶ್ರೀ ಸೋಮೇಶ್ವರ ಸ್ವಾಮಿನೇ ನಮಃ. ಪೂರ್ಣಮಾರಮ್ಮ ಕುಜ್ಜಮ್ಮ ಸಹಿತ ಸಪ್ತಮಾತ್ರ ಸಿದ್ದೇಶ್ವರ ಸ್ವಾಮಿನೇ ನಮಃ. ಇಗ್ಗಲೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಇದೊಂದು ತ್ರಿಕೂಟ ದೇವಾಲಯ ಅಂತ ಕರಿತೀವಿ. ಏಕೆಂದ್ರೆ ಇಲ್ಲಿ ಮೂಲ ಇತಿಹಾಸ ತುಂಬಾನೇ ಇದೆ. ಈ ಗ್ರಾಮದಲ್ಲಿ 108 ದೇವತೆಗಳು ನೆಲೆಸಿದೆ ಅಂತೇಳಿ ಇತಿಹಾಸದಲ್ಲಿ ಉಲ್ಲೇಖಗಳಿದೆ. ಮುಖ್ಯವಾಗಿ ಈ ಗ್ರಾಮದ ನಾವೆಲ್ಲ ಸ್ಥಳೀಯ ಅರ್ಚಕರಾಗಿದ್ದೇವೆ. ಗ್ರಾಮಸ್ಥರ ಸಹಕಾರದಿಂದ ಕೂಡ ಈ ಗ್ರಾಮದ ಎಲ್ಲಾ ಬೆಳವಣಿಗೆಗಳು ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈ ಒಂದು ಮೂಲ ಇತಿಹಾಸ ಏನು ಅಂತಂದ್ರೆ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಾದಿ ಭವಿಷ್ಯತಿ ಅಂತೇಳಿ ಒಂದು ಸಂಸ್ಕೃತ ವಾಕ್ಯ ಇದೆ. ಅನ್ಯಕ್ಷೇತ್ರಗಳಲ್ಲಿ ನಾವು ಮಾಡಿದಂತಹ ಎಲ್ಲಾ ಕರ್ಮಗಳನ್ನ ಆ ಭಗವಂತನ ಹತ್ರ ನಾವು ಹೇಳ್ಕೋಬೇಕಂತೆ. ಆ ಭಗವಂತನ ಸಾನ್ನಿಧ್ಯದಲ್ಲಿ ಹೇಳ್ಕೊಂಡಾಗ ಆ ಒಂದು ಎಲ್ಲಾ ಕಷ್ಟಗಳು ಪರಿಹಾರ ಆಗ್ತದಂತೆ ಅಂತ ಕರಿತೀವಿ. ಆದ್ರೆ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತಹ ಕರ್ಮಗಳು ಎಂದೂ ಕೂಡ ಪಾಪ ಅದು ಅವರನ್ನ ಬಾಧಿಸ್ತದೆ ಅಂತೇಳಿ ಕರಿತೀವಿ. ಆ ರೀತಿ ಈ ಒಂದು ಮೂಲ ಇತಿಹಾಸದಲ್ಲಿ 12ನೇ ಶತಮಾನದ ಹಿಂಭಾಗದಲ್ಲಿ ಈ ಒಂದು ಗ್ರಾಮದಲ್ಲಿ ಉಲ್ಲೇಖ ಇದೆ. ಈರಪ್ಪ ಒಡೆಯರ್ ಅನ್ನುವಂತಹ ಒಬ್ಬ ಸಾಮ್ರಾಜ್ಯದ ಇತಿಹಾಸಕಾರರಲ್ಲಿ ಬರುವಂತಹ ಒಂದು ರಾಜ ಈ ಒಂದು ಗ್ರಾಮದ ಎಲ್ಲಾ ಎಲ್ಲೆಗಳನ್ನ ಆಳ್ತಿದ್ದ ಅಂತೇಳಿ ಒಂದು ಇತಿಹಾಸ ಕಲ್ಲಿದೆ. ಇವತ್ತು ಕೂಡ ನಮ್ಮ ಗ್ರಾಮದ ಮುಂಭಾಗದಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯ ಇದೆ. ಆ ದೇವಾಲಯದ ಒಳಕಲ್ಲು ಗಾಣದ ಕಲ್ಲು ಅಂತ ಹೇಳಿದೆ. ಆ ಗಾಣದ ಕಲ್ಲಿನ ಸುತ್ತಲೂ ಕೂಡ ಈ ಒಂದು ಇತಿಹಾಸವನ್ನ ಕೆತ್ತಲಾಗಿದೆ. ಮತ್ತು ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಶಿಲಾಶಾಸನವೂ ಇದೆ. ಆ ಶಿಲಾಶಾಸನದಲ್ಲೂ ಕೂಡ ಈ ಗ್ರಾಮದ ಎಲ್ಲ ಇತಿಹಾಸವನ್ನು ಬರೆದಿದ್ದಾರೆ. ಈ ಗ್ರಾಮದಲ್ಲಿ ಈ ಒಂದು ಇಲ್ಲಿ ನೋಡ್ತಾ ಇರಬಹುದು ನೀವು, ಕೆಳಭಾಗದಲ್ಲಿ 7 ಶಿಲಾ ಒಂದು ವಿಗ್ರಹಗಳಿದೆ. ಮೂಲ ವಿಗ್ರಹಗಳು ಇದು ಸಪ್ತಮಾತೃಕ ಅಂತ ಕರಿತೀವಿ. ಅಲ್ಲಿ ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಇಂದ್ರಾಣಿ ಚ ಚಾಮುಂಡ ಸಪ್ತಮಾತರ ಅಂತ ಕರಿತೀವಿ. ನವದುರ್ಗಿಯರಲ್ಲಿ 9 ಜನ ದುರ್ಗಿಯರು ಬಂದ್ರೆ ಈ ಸಪ್ತಮಾತಕರು ಸಪ್ತ ಚಕ್ರಗಳಿಗೆ ಅಧಿಪತಿಗಳಾಗಿರ್ತಾರೆ. ಸಪ್ತ ಜನ್ಮಾಕೃತವಾಗಿ ಬಂದಿರುವಂತಹ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತಹ ಶಕ್ತಿ ಈ ಸಪ್ತಮಾತರಿಗರಿಗೆ ನೆಲೆಸಿಕೊಂಡಿದೆ. ಆದ್ರಿಂದ ಈ ಗ್ರಾಮದಲ್ಲಿ ಈ ಸಪ್ತಮಾತಕರ ಶಕ್ತಿ ಆಗಿರ್ಬೋದು,
ಮುಂಭಾಗದಲ್ಲಿ ಇರುವಂತಹ ಕೋಣನ ಮಾರಮ್ಮ ಅಂತ ಕರಿತೀವಿ. ಆ ಕೋಣನ ಮಾರಮ್ಮ ಇತಿಹಾಸ ರೂಪದಲ್ಲಿ ಬಂದಿರುವಂತದ್ದು. ಕೋಣನ ಮಾರಮ್ಮ ಅಂದ್ರೆ ಕೋಣನ ಸ್ವರೂಪದಲ್ಲಿ ಅವಳು ವಾಹನವಾಗಿ ಇಟ್ಟುಕೊಂಡು ಇದೆಲ್ಲ ಆಳ್ವಿಕೆ ಮಾಡ್ತಿರ್ತಾಳೆ. ಹಿಂದಾನೊಂದು ಕಾಲದಲ್ಲಿ ಬಂದಂತಹ ಎಲ್ಲಾ ಒಂದು ವಂಶಸ್ಥರನ್ನ ಅವಳು ಏನ್ ಮಾಡ್ತಿರ್ತಾಳೆ ಅಂದ್ರೆ, ಮದುವೆಯ ಸಂದರ್ಭ ಬರ್ತದೆ ಆ ತಾಯಿಗೆ. ಆ ಮದುವೆಯ ಸಂದರ್ಭ ಬಂದಾಗ ವರನ ಒಂದು ತೋರಿಸ್ತಿರ್ತಾರೆ. ಆ ವರನ ರೂಪದಲ್ಲಿ ಬಂದಂತಹ ಎಲ್ಲಾ ವರನನ್ನ ಅವರು ಸಂಹಾರ ಮಾಡ್ತಿರ್ತಾಳೆ. ಯಾಕೆ ಅಂದ್ರೆ ಅವಳಿಗೆ ಮದುವೆಗಿಂತ ಹೆಚ್ಚಾಗಿ ಗ್ರಾಮದ ಒಂದು ಎಲ್ಲೆಯನ್ನ ಕಾಪಾಡಬೇಕು ಅನ್ನೋ ಶಕ್ತಿ ಇರ್ತದೆ. ಮದುವೆ ಮಾಡ್ಬಿಟ್ಟು ನನ್ನ ಕಳಿಸ್ಬಿಡ್ತಾರೆ ಅನ್ನುವಂತಹ ಭಯದಿಂದ ಅವಳು ಎಲ್ಲರನ್ನ ಅವಳು ಸಂಹಾರ ಮಾಡ್ತಿರ್ತಾಳೆ. ಇವತ್ತು ಕೂಡ ಕೋಣನ ಮಾರಮ್ಮ ಗದ್ದಿಗೆ ಮನೆ ಊರಿನ ಮುಂಭಾಗದಲ್ಲಿ ದೇವಮ್ಮ ಸಹಿತವಾಗಿ ಅವಳು ನೆಲೆಸಿದ್ದಾಳೆ. ಅಲ್ಲಿ ಇವತ್ತು ಕೂಡ ರಕ್ತದ ಓಕುಳಿ ಹರಿದು ಆ ಮುಂದಿನ ಬಾವಿಗೆ ಬಂದಿತ್ತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಆ ರಕ್ತದ ಬಾವಿಗೆ ಬಂದಂತದ್ದೆಲ್ಲ ಈ ರೀತಿ ಗ್ರಾಮದ ಒಳಗಡೆ ನಡೆದ್ರೆ ಎಲ್ಲ ಅಪಚಾರಗಳಾಗ್ತದೆ ಅಂತೇಳಿ ಊರಿನ ಗ್ರಾಮಸ್ಥರು ಮನನೊಂದು ಹಿಂದೆ ಇದ್ದಂತಹ ಎಲ್ಲ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ, ಊರಿನ ಹೊರಭಾಗದಲ್ಲಿ ತಾಯಿಯನ್ನು ನೆಲೆಸಬೇಕು ಅಂತೇಳಿ ಅವಳಿಗೆ ಒಂದು ಬಾವಿಯನ್ನ ತೋಡ್ತಾರೆ. ಆ ಬಾವಿಯ ಮುಂಭಾಗದಲ್ಲಿರುವಂತಹ ಬಾವಿ, ಆ ಬಾವಿಯ ಒಳಗಡೆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿ ಅವಳಿಗೆ ಕೇಳ್ಕೊತಾರೆ, ತಪ್ಪಾಯ್ತು ಅಂತ. ತಾಯಿ, ವಿಧಿ ಇಲ್ಲದ ಕಾರಣದಿಂದ ನಾನು ಇಲ್ಲಿ ಸ್ಥಾಪನೆಯನ್ನ ಮಾಡ್ತಿದ್ದೀವಿ, ಆದ್ರೆ ನೀನು ನುಗ್ಗೋಬೇಡ. ವರ್ಷಕ್ಕೆ ಒಮ್ಮೆ ನಿನ್ನನ್ನು ನಾವು ಉತ್ಸವ ರೀತಿಯಾಗಿ ಗ್ರಾಮದ ಒಳಭಾಗದ ಎಲ್ಲ ರೀತಿಯ ತಂದು ನಿನಗೆ ಏನೇನು ಅರಕೆ ಆಟಗಳಿದೆ ಎಲ್ಲವನ್ನ ಸಲ್ಲಿಸ್ತೀವಿ ತಾಯಿ ಅಂತ ಕೇಳ್ಕೊಂಡಾಗ ತಾಯಿ ಅದಕ್ಕೆ ಒಪ್ಕೊಂಡು ಇಲ್ಲಿ ಬರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಯಾವುದೇ ಮಂತ್ರಗಳಾಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಪೀಡಗ್ರಹಗಳಿಂದ ಬಂದಂತಹ ದೃಷ್ಟಿಬಾಧೆಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳಾಗಿರ್ಬೋದು, ವಿವಾಹಕ್ಕಾಗಿರ್ಬೋದು, ಸಂತಾನಕ್ಕಾಗಿರ್ಬೋದು, ಜಾತಕದಲ್ಲಿ ಬರುವಂತಹ ದೋಷಗಳಿಗಾಗಿರ್ಬೋದು, ಎಲ್ಲ ದೋಷಗಳನ್ನು ಕಳೆಯುವಂತಹ ಶಕ್ತಿ ಆ ತಾಯಿಯಲ್ಲಿದೆ. ಯಾಕೆಂದ್ರೆ ಅನ್ಯತಾ ಕೃತಂ ಪಾಪಂ ಕರಿತೀವಿ, ಯಾವುದೇ ಪಾಪಗಳನ್ನ ನಾಶ ಮಾಡುವಂತ ಶಕ್ತಿ ದೇವಿಗಿದೆ. ಅದರಿಂದ ಆ ತಾಯಿ ಕುಪುತ್ರ ಜಾಯೇತ ಕುಜದಪಿ ಮಾತಾ ನಾ ಭವತಿಯನ್ನು ಕರಿತೀವಿ. ಎಲ್ಲವನ್ನ ಕ್ಷಮಿಸುವಂತಹ ತಾಯಿಯ ಗುಣ ಆ ತಾಯಿಯಲ್ಲಿದೆ. ಅದರಿಂದ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ತಾಯಿ ಸೌಖ್ಯವನ್ನ, ಸಕಲ ಸನ್ಮಾರ್ಗಗಳನ್ನ ಕೊಡ್ತಾ ಇದ್ದಾಳೆ. ಅದರಿಂದ ಗ್ರಾಮದ ಎಲ್ಲಾ ಜನಗಳು ಸೇರಿ ಯಾವುದೇ ತಾರತಮ್ಯಗಳಿದೆ ತಾಯಿಯನ್ನ ಪೂಜಿಸ್ಕೊಂಡು ಬರ್ತಿದ್ದೀವಿ. ಈ ಗ್ರಾಮದಲ್ಲಿ ಯಾವುದೇ ಆಚರಣೆಗೆ ಭೇದ ಭಾವಗಳಿರೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮ ದೇವತೆಯನ್ನು ಮಾಡ್ತಿದ್ದೀವಿ. ಅದರಿಂದ ಎಲ್ಲಾ ಕ್ಷೇತ್ರಗಳಿಂದ ಭಕ್ತರು ಬಂದು ಇಲ್ಲಿ ಹರಕೆಗಳನ್ನು ತೀರಿಸ್ತಿದ್ದಾರೆ. ನೀವು ಕೂಡ ಬನ್ನಿ, ಈ ತಾಯಿಯನ್ನ ಒಮ್ಮೆ ದರ್ಶನ ಮಾಡಿ ಯಾವುದೇ ದೋಷಾದಿಗಳಿದ್ರು ಕೂಡ ಆ ತಾಯಿಯಲ್ಲಿ ಪಡೆಯಲ್ಲಿ ಹೇಳ್ಕೊಳ್ಳಿ, ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕಳೀತದೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸಿದ್ದರಾಜು ಅಂದ್ಬಿಟ್ಟು ಸರ್. ಸಿದ್ದರಾಜು. ಸೊ ಈ ಒಂದು ದೇವಾಲಯ ಇಷ್ಟು ಅದ್ಭುತವಾಗಿ ಬೆಳಿಲಿಕ್ಕೆ ಕಾರಣ ಏನು ಸರ್? ಸರ್, ತಾವು ಪ್ರತಿಯೊಬ್ಬರೂ ನಂಬಬೇಕಾದಂಥ ವಿಷಯ, ಸುಮ್ಮನೆ ಕೇಳುವಂಥದ್ದಲ್ಲ, ನೋಡುವಂಥದ್ದಲ್ಲ. ಇನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 50 ವರ್ಷದ ಹಿಂದೆ ಈ ದಿನ ನನಗೆ 82 ವರ್ಷ ಆಗಿದೆ. 82 ವರ್ಷ ಆಗಿದ್ದಿದ್ರೆ ಅಲ್ಲಿಗೆ 50 ವರ್ಷದ ಹಿಂದಿನ ಇತಿಹಾಸದಲ್ಲಿ ನೆನೆಸ್ಕೊಂಡಾಗ ಈ ಊರಿಗೆ ಈ ಹಿಂದಿನ ಕಾಲದಲ್ಲಿ ಈ ಪ್ಲೇಗು, ಕ್ರಾಂತಿಭೇದಿ ಅದು ಇದು ಬರ್ತಿತ್ತಲ್ಲ. ಅಲ್ಲಿ ನಿನ್ನೆ ನಾವು ಹೋಗಿ ಅಂತರಳ್ಳಿ ಸಿದ್ದೇಶ್ವರನ ಬೆಟ್ಟ ಅಂತಿದೆ, ಆ ಬೆಟ್ಟಕ್ಕೆ ಈ ಅಮ್ಮನ್ ಕರ್ಕೊಂಡು ಹೋಗ್ತಿದ್ದೋ. ಈ ಅಮ್ಮನ್ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೆಸಿ ಮತ್ತೆ ಆಯಮ್ಮ ಈ ಊರಿಗೆ ಬರ್ಬೇಕಾದ್ರೆ ತುಂಬಾ ಗಲಾಟೆ ಮಾಡ್ತಿತ್ತು. ಅಲ್ಲಿ ಸರಿಯಾಗಿ ಪೂಜೆ ಪುರಸ್ಕಾರ ನಡೆಯಲ್ಲ, ನಾನು ಅಲ್ಲಿ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ ಅಂತ. ನಡೆದಿದೆ, ನಾವು ಕಣ್ಣಾರ ನೋಡಿದೀವಿ ಆ ದೃಶ್ಯನ. ಹಾಗಾಗಿ ಕೊನೆಗೆ ಏನಾಯ್ತಾಯ್ತು ಅಂತಂದ್ರೆ, ಇದು ಈ ವಾಂತಿ ಭೇದಿ ರೋಗ ಬರ್ತಾ ಇತ್ತಲ್ಲ, ಅದು ಊರೂರೇ ಗುಡಿಸ್ಕೊಂಡೋಗ್ತಿತ್ತು ಅತ್ಲ ಕಡೆಗೆ. ಒಂದ್ ಮನೇಲಿ 2 3 ಅಕ್ಕ ಪಕ್ಕ ಎಲ್ಲ ಗುಡಿಸ್ಕೊಂಡೋಗ್ತಿತ್ತು. ಆಗ ನೀನು ಹೋಗ್ಲೇಬೇಕು, ಊರು ಉಳಿಲೇಬೇಕು, ನೀವು ಹೋಗುತ್ತಾಯಿ ಅಂತ ಹೇಳ್ಬಿಟ್ಟಿದ್ದೆ. ಅಲ್ಲಿ ಆ ತಮ್ಮಡಪ್ಪರಿಗೆ ದೇವ್ರು ಬಂದು ಎತ್ತುಕೊಳ್ತಕ್ಕಂಥ ನಮ್ಮ ಈ ಕೋಣನ ಮಾರಮ್ಮನ ಜಿಂಡಿ ಮೇಗೆ ನೀವು ಊರಿಗೆ ಹೋಗ್ಬೇಕು, ಊರಿಗೆ ಹೋಗದಿದ್ರೆ ಆಗೋದಿಲ್ಲ ಅಂತ ಬಲವಂತ ಮಾಡಿ ಬಾಡ್ದು ಕೈ ನಮ್ಮ ಊರಿಗೆ ಕಳಿಸೋರು. ಅಲ್ಲಿ ಇವತ್ತು ಒಂದು ದಿನಕ್ಕೆ 3-4 ಹೆಣ ಹೋಗ್ತಾ ಇದ್ದವು. ಆ ಅಮ್ಮ ಈ ಊರು ಕಾಲಿಟ್ಟು ಗೂಡ್ಲೇನೆ ಒಂದು ಫೋಲ್ ಆಗಿಲ್ಲ. ಅದ್ರ ಇತಿಹಾಸ ನೋಡಿ ಎಷ್ಟು ಚೆನ್ನಾಗಿದೆ, ನೆನೆಸ್ಕೋಬೇಕಲ್ವಾ ನಾವು. ಖಂಡಿತ. ಹಾಗಾಗಿ ಈ ಅಮ್ಮನ ಇತಿಹಾಸ ಅಂತಂದ್ರೆ ತುಂಬಾ ದೂರದಿಂದ ಯಾರು ಭಕ್ತಾದಿಗಳು ಅವ್ರಿಗೆ ಏನೇನು ಕಷ್ಟ ಕಾರ್ಪಣ್ಯ ಇದೆಯೋ ಅದನ್ನ ಆ ಅಮ್ಮನ ಬೆಳಿಗ್ಗೆ ಬಂದು ನನಗೆ ಹೀಗಿದೆ, ಈಗ ತೀರ್ಸ್ಕೊಡುವ ಅಂತಂದ್ರೆ ಅದು ಕಣ್ಣಿಗೆ ಕಾಣದಂತೆ ಮಾಯವಾಗಿ ಹೋಗ್ತಾ ಇರ್ತದೆ. ಅಂತ ಭಕ್ತಿಗಳೆಲ್ಲ ಇಲ್ಲಿ ಬಂದು ಈಗ ನೀವೇ ನೋಡಿದ್ದೀರಿ. ನನಗನ್ನಿಸ್ತದೆ ಇದು ಒಂಥರ ನಮ್ಮ ಇದ್ದಂಗಿತ್ತು. ನಾನು ಇವತ್ತಿನ ಜನಸಂಖ್ಯೆ ನೋಡಿ ಬಹಳ ಅದ್ಭುತವಾಗಿತ್ತು, ವಿಜೃಂಭಣೆಯಿಂದ ಇತ್ತು. ಎಲ್ಲಾ ದೇವತೆಗಳನ್ನು ಇಲ್ಲಿ ಸೇರಿಸಿದ್ವಿ ನಾವು. ಹಾಗಾಗಿ ಈ ಅಮ್ಮ ನಮ್ಮ ಈ ತಾಯಿ ಎಲ್ಲೋ ಹಿಂದಿನ ಕಾಲದವ್ರು ಹೇಳ್ತಾರೆ, ಇದು ಗದ್ಗೆ ಮನೆ ಅಂದ್ಬಿಟ್ಟು ಊರ್ ಮಧ್ಯದಲ್ಲಿದೆ. ಈ ದೇವರ ಮೂಲ ಸ್ಥಳ ಈಗ ಇಗ್ಲೂರ್ ಮಧ್ಯದಲ್ಲಿದೆ. ಆ ಮಧ್ಯ ಈ ಅಮ್ಮ ಬಂದಾಗ ಎಲ್ಲೋ ಹಿಂದಿನ ಕಾಲದವ್ರು ಹೇಳ್ತಾ ಇದ್ರು ಕಡಿಮೆ ಕೆಳಗಲೂರಿ ಅಮ್ಮ ಅಂತ.
ಕಡಿಮೆ ಕೆಳಗೆಲ್ಲ ಬಂದವರು ಈ ಅಮ್ಮನಿಗೆ ಬಂದ ತಕ್ಷಣನೇ ವಾಸ ಮಾಡಲಿಕ್ಕೆ ಕಬ್ಬಾಳಲ್ಲಿ ಉಳ್ಕೊಂಡ್ರು. ಅಲ್ಲಿ ಕಬ್ಬಾಳಲ್ಲಿ ಏನಾಯ್ತು, ಅಲ್ಲಿ ಬಿಸ್ಲಮ್ಮ ಮತ್ತು ಈ ಕಬ್ಬಾಳಮ್ಮ ಇಬ್ಬರು ಕೂತಿದ್ರು. ನನಗೊಂದು ಸ್ವಲ್ಪ ಜಾಗ ಕೊಡಿ ಅಂದ್ಬಿಟ್ಟು ಈ ಅಮ್ಮ ಮಧ್ಯದಲ್ಲಿ ಕೂತ್ಕೊಂಡು, ಆಮೇಲೆ ಜಾಗ ತುಂಬಾ ಇಕ್ಕಟ್ಟಾಗೈತಿ. ಈ ಅಮ್ಮನ ಒಂದ್ ಕಡೆ ನೂಕಿದ್ಲು, ಈ ಅಮ್ಮನ ಒಂದ್ ಕಡೆ ನೂಕಿದ್ಲು. ಆಗ ಇವಳು ಎಷ್ಟು ಪ್ರಭಾವಿ ದೇವತೆ ಅನ್ನೋದನ್ನ ಈ ಅಮ್ಮದಿರಿಬ್ಬರಿಗೂ ಅರ್ಥವಾಯ್ತು. ಯಾರಿಗೆ? ಬಿಸ್ಲಮ್ಮನಿಗೆ, ಕಬ್ಬಾಳಮ್ಮನಿಗೆ. ಓ, ಈ ಅಮ್ಮನ ನಂಬ್ತಾವಿದ್ರೆ ಇವ್ರ ನಾವು ತಡ್ಕೊಳಕ್ ಆಗೋದಿಲ್ಲ, ತಾಯಿ ಮುಂದೂರ್ಗೋಗು, ಬಹಳ ಚೆನ್ನಾಗಿದೆ, ಅಲ್ಲಿ ಬಹಳ ಸಮೃದ್ಧಿಯಾಗಿದೆ ಅಂತ ಹೇಳ್ತಾ ಇದ್ರು. ಆಗ ಈ ಊರಿಗೆ ನಮ್ಮ ಹಿಂದ್ಲ ಕಾಲದವರು, ನಮ್ಮ ತಾತ ತಂದೆ ಅವರೆಲ್ಲ ಹೇಳ್ತಿದ್ರು, ಇದಕ್ಕೆ ದಕ್ಷಿಣ ಕಾಶಿ ಅಂತ ಹೇಳ್ತಾ ಇದ್ರು. ಈ ಊರಿಗೆ ದಕ್ಷಿಣ ಕಾಶಿ ಅಂತ ಹೇಳ್ತಾ ಇದ್ರು. ದಕ್ಷಿಣ ಕಾಶಿ ಯಾಕೆ ಅಂತ ಹೇಳ್ತಾ ಇದ್ರು ಅಂದ್ರೆ, ಅಲ್ಲಿ ಸಿಂಸಾ ನದಿ ಹರಿದು ಹೋಯ್ತಾ ಇದೆ. ಸಿಂಸಾ ನದಿ ದಡದಲ್ಲಿ ಶೋಭೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಅದ್ರ ಪಕ್ಕದಲ್ಲೇ ಒಂದು ಇದಿದೆ, ಒಂದು ಬನ್ನಿ ಮಂಟಪ ಇದೆ. ಅಲ್ಲಿ ಬನ್ನಿ ಮರಗಳು, ಅಲ್ಲಿ ಅದು ಇದು ಎಲ್ಲ ಬಹಳ ಚೆನ್ನಾಗಿ ಒಂಥರ ಸುಂದರವಾಗಿತ್ತು. ಈ ಊರಿಗೆ ಏನು ಇದು ಮೂರು ಮೂಲೆ ಊರು ಅಂತ ಹೇಳ್ತಾರೆ. ಇದಕ್ಕೆ ಮೂರು ಮೂಲೆ ಊರು ಅಂತ ಹೇಳ್ತಾರೆ. ಆದ್ರಿಂದ ಈ ಊರನ್ನ ಮೇಲ್ಗಡೆ ಹೋಗ್ತಾ ಇರೋ ನೋಡ್ಕೋದ್ರೆ ಇತ್ಲಗಡೆಗೆ ದೇವಸ್ಥಾನ, ಇತ್ಲಗಡೆಗೆ ಕೆರೆಗಳು, ಇತ್ಲಗಡೆಗೆ ಎಲ್ಲ ಈ ತರ ಇದೆ. ಈ ಅಮ್ಮನ ಅಲ್ಲಿ ಮುಂದಕ್ಕೆ ಹೋಗೋ ತಾಯಿ ಕಳಗಿಸ್ಬಿಟ್ರು. ಆಗ ಈ ತಾಯಿ ಮುಂದಕ್ಕೆ ಬಂದಾಗ ನೋಡ್ಕೊಬಂದು ಅಲ್ಲಿ ಎಲ್ಲ ನೋಡಿದ್ರು. ಆಗ ಈ ಅಮ್ಮನಿಗೆ ಆಕೆ ಏನು ಆಹಾರ ಸೇವಿಸ್ತಾ ಇದ್ರು ಅದು ಗೊತ್ತಾಗ್ಲಿಲ್ಲ. ನಾನು 3-4 ದಿನದಿಂದ ತುಂಬ ಹಸ್ತಿದ್ದೀನಿ, ನನಗೆ ಮೊದಲ ಆಹಾರ ಬೇಕು. ತಾಯಿ ಏನು ಆಹಾರ ಸೇರ್ತಾ ಇದೆ? ನನಗೆ ನರಬಲಿ ಆಗಬೇಕು. ಅಯ್ಯೋ, ಕೈ ಮುಗಿತೀನಿ, ಇವತ್ತು ಒಂದು ದಿವಸ ನೀನು ನಮಗೆ ಸಹಿಸಬೇಕು, ಬೆಳಗ್ಗೆ ನಿಮ್ಗೆ ಏನು ಬೇಕು ಅಂಥದ್ದನ್ನು ಸಿದ್ಧ ಮಾಡ್ಬೋದು ಅಂತ ಇವರು ಕೇಳ್ಕೊಂಡಾಗ, ಆಗ ಇವ್ರನ್ನ ತಗೊಬಂದು, ಅಂದರೆ ಇವರು ಕೋಣನ ಮೇಲೆ ಬಂದವರು. ಇವರು ವಾಹನ ಕೋಣ, ಇವರು ಅದ್ರ ಮೇಲೆ ಬಂದವರು ಇವರು. ಆದ್ರಿಂದ ಇವ್ರಿಗೆ ಏನ್ ಮಾಡಿದ್ರು, ಅವರು ನರಬಲಿ ಕೇಳ್ಕೊಂಡಾಗ ಯಾವ್ದಾರ ಪ್ರಾಣಿಗಳು ಅದು ಇದು ಕುಡಿದು ಕೊಟ್ಟರಾಯ್ತು. ಆಮೇಲೆ 1 ದಿವಸ 2 ದಿವಸ ನಾನು ಪ್ರಾಣಿ ಪಕ್ಷಿಗಳೇನು ತಿನ್ಬೋದು, ಕಂಟಿನ್ಯೂಸ್ ಆಗಿ ನರಬಲಿ ಬೇಕು ಅಂತ ಕೇಳ್ಕೊಂಡಾಗ, ಆಗ ಇಲ್ಲಿ ಸರಗೂರು ಎಲ್ಲ ಇದು ಏನು ಅಂತರಳ್ಳಿ ಸಿದ್ದೇಶ್ವರ ಹೋಗಿದ್ವಲ್ಲ ದೇವಸ್ಥಾನ, ಅದು ಅಲ್ಲಿ ತೊರಕೆಯಲ್ಲಿ ಇರತಕ್ಕಂಥ ಸೋಮೇಶ್ವರ, ಅಲ್ಲಿ ನಮ್ಮ ಇದು ಏನು ಸರಗೂರಲ್ಲಿ ಬಸವೇಶ್ವರ, ಇವರೆಲ್ಲ ಕುಳಿತುಕೊಂಡು ಏನ್ ಮಾಡಿದ್ರು, ಈ ಅಮ್ಮನ ಅವಳಿ ತಡಕ್ಕಾಗೋದಿಲ್ಲ, ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ತಾ ಇದ್ದೀನಿ, ಇವ್ಳು ತಡಕ್ಕಾಗೋದಿಲ್ಲ ಅಂತಂದ್ರು. ಇಲ್ಲೇನಿದೆ, ಇಲ್ಲಿ ಬಾವಿ 12 ಆಳದ ಬಾವಿ ಇದು. ಈ ಬಾವಿ ಮೇಲೆ ಹಾಕಾಗೆ ನಿನಗೆ ಒಳ್ಳೆ ಆಹಾರ, ನೀನು ಏನು ಬೇಕು ತಿನ್ನು, ಅದೇ ಮಾಡು ಇದೇ ಮಾಡು ಅಂದ್ಬಿಟ್ಟು ಬಾವಿ ತೆಗಿಸಿ ಅದ್ರ ಮೇಲೆಲ್ಲ ಒಳ್ಳೆ ಇದು ತುಂಬ ಹೂವು ಅದು ಇದು. ಅದ್ರ ವಾಸನೆ ನೋಡಿದ್ರೆ ಇದೇನು, ನನಗೆ ಈ ಹೂವಿನ ಬೇಕಾಗಿಲ್ಲ, ಬೇರೆ ನನಗೆ ಆಹಾರ ಬೇಕಲ್ಲ ಅಂತ ಆ ತಾಯಿ ಇವ್ರನ್ನ ಕೇಳ್ದಂಗೆ, ಆಯಿತು ಅದು ಕೊಡ್ತೀವಿ ಸ್ವಲ್ಪ ಹೊತ್ತು ತಾಯಿ ಅಂತ ಈ 3 ಜನ ದೇವ್ರೂ ಅಲ್ಲಿ ಇವ್ರಿಗೆ ನೀಟಾಗಿ ಆ ಗಳು ಅದು ಇದು ಹಾಸಿ, ಮೇಲ್ಗಡೆ ತುಂಬ ಚೆನ್ನಾಗಿರ್ತಕ್ಕಂಥ ಮಲ್ಲಿಗೆಗಳು ಹಾಸಿ ಕೂತ್ಕೋತಾಯಿ ಅಂತ ಹೇಳಿ ಕೂತ್ಕೊಂಡಾಗ ಇವಳು ಭಾರ ತಡಿದೆ ಅಂತ ಬೇಕು ಅಂತಲೇ ಮಾಡಿರೋ ಕೆಲಸ ಅಂದ್ರೆ ಕುಸ್ಟ್ ಕೆಳಕ್ ಬಿದ್ದು ಇದೇ ಸಮಯ ಅಂತ ಅಂದ್ಬಿಟ್ಟಿದೆ. ಅಂತೇಳಿ ಸಿದ್ದೇಶ್ವರ ಇದಾರಲ್ಲ, ಸಿದ್ದೇಶ್ವರ ತ್ರಿಶುದ್ಧಲ್ಲಿ ಹಾಕೊಂಡು ಅವ್ಳು ಬಗ್ಸಿ ಹಿಡ್ಕೊಂಡ, ಎಳೀರಿ ಚಪ್ಪಡಿಯ ಅಂತಂದ ಸೋಮೇಶ್ವರ್ಗೆ, ಎಳೀರಿ ಚಪ್ಪಡಿಯ ಅಂತಂತಂದ್ರೆ ಬಸವೇಶ್ವರ್ಗೆ ಹೇಳಿದ್ರು ಎಳೀರಿ ಚಪ್ಪಡಿಗಳ, ಹಂಗೂ ಮೇಲ್ಗಡೆ ಹೂ ಕಿರ್ಸ್ಕೊಂಡು ಮೇಲ್ಕೆ ಇದ್ದಂಗೆ ಆಯ್ತಾಯ್ತು. ಆಗ ಬಿಟ್ರಾಗೋದಿಲ್ಲ ಅಂತ ಅಂದ್ಬಿಟ್ಟಿದೆ. ಅಕ್ಕ ಪಕ್ಕದಲ್ಲಿ ಇದ್ದ ಅದು ಮಣ್ಣು ಮುಸಿ ಎಲ್ಲ ಏರಾಕಿ ಅಲ್ಲಿಗೆ ಇವು ಯಾವಾಗ ಮೇಲ್ಗಡೆಯಿಂದ ತ್ರಿಶೂಲದ ಏಟು ಜೋರಾಯ್ತು ಆ ತಾಯಿಗೆ, ನಾನು ತಡೆಯೋಕ್ಕಾಗೋದಿಲ್ಲ, ನಾನು ಇನ್ನು ಮೇಲೆ ಹೇಳುದಿಲ್ಲ ಅನ್ನೋ ಮಟ್ಟದಲ್ಲಿ ಅವ್ರು ಮಾತಾಡಿದ್ರು. ಆಗ ಇವರು ಸಮಾಧಾನ ಮಾಡ್ಕೊಂಡು, ನೀನು ಬರೋಕ್ಕಾಗೋದಿಲ್ಲ, ನಿನಗೆ ಏನು ಬೇಕು ಹೇಳು ಅಂತ ಕೇಳ್ಕೊಂಡಾಗ, ನನಗೆ ಯಾವ ಹೆಣ್ಣು ಮಕ್ಕಳು ಅಂದರೆ ನಮ್ಮೂರೆಲ್ಲ ಹೊರಗಡೆ ಊರ ಹೆಣ್ಮಕ್ಳು ಇದ್ದಾರಲ್ಲ, ಆ ಊರ ಹೆಣ್ಮಕ್ಳು ನಮ್ಮ ತಾಯಿ ಕೋಣನ್ ಮಾರವ ನಮ್ಮ ಅಪ್ಪನ ಮನೆ ದೇವ್ರೆ ಅಂತ ಹೇಳಿ ಕೈ ಮುಕ್ಕೊಂಡ್ರೆ ಅವ್ರು ಏನು ಕೇಳ್ತಾರೆ ಅದೇ ಆಗ್ತಾ ಇದೆ. ಅವ್ರು ಏನು ಕೇಳ್ಕೊತಾರೆ ಅದೇ ಆಗ್ತಾ ಇದೆ. ಹೀಗಾಗಿ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳು ಮತ್ತು ಅರಕೆ ಹೊತ್ತವರು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಹೇಳಿ ನಾನು ನನ್ನ ಒಂದು ಪುಟ್ಟ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬ ಸಂತೋಷ ಆಯಿತು.
ನಮಸ್ಕಾರ ಸರ್. ಬಾಲು ಅವರೇ, ಸೊ ನೀವು ದೇವರು ಮತ್ತು ಅದ್ರ ಮೇಲೆ ಇಟ್ಟಿರುವಂಥ ಅಭಿಮಾನ ಮತ್ತು ಅಪಾರವಾಗಿದೆ ನಾನು ಕೇಳ್ಪಟ್ಟೆ. ಸೊ ಈ ಒಂದು ದೇವಸ್ಥಾನಕ್ಕೆ ನಿಮ್ಮ ಅಳಿಲು ಸೇವೆಯನ್ನು ನೀವು ಕೊಟ್ಟಿದ್ದೀರಾ, ಯಾವ ರೀತಿ ಹೇಗೆ ಅನ್ನೋದು ಸ್ವಲ್ಪ ಹೇಳ್ಬೋದಾ? ಸರ್, ಹಿಂದೆ ಇದು ನಮ್ಮ ಮನೆ ದೇವರಾಗಿತ್ತು. ನಮಗೆ ಹಿರಿಯರು ಸ್ವಲ್ಪ ತೋರಿಸಿತ್ತಿಲ್ಲ. ನಮ್ಮ ಬುದ್ಧಿ ತಿಳಿದ ಮೇಲೆ ಇದು ನಮ್ಮ ಹೆಣ್ಣು ದೇವರು ಅಂತ ಗೊತ್ತಾಯಿತು. ಮೈಸೂರು ನಗರದ ಹೃದಯ ಭಾಗದ ಕನ್ಯಾಬುಡಕೊಪ್ಪಲು ಗ್ರಾಮ ಅಂತ ಇದೆ. ನಮಗೆ ಬಹುತೇಕ ನಮ್ಮ ಕೋಣಗುಜ್ಜಮ್ಮನವರ ಇರ್ತಕ್ಕಂಥ ಕುಲಗಳು ನಾವೆಲ್ಲ. ಹಾಗೆಲ್ಲ ನಾವು ಬರೀ ಪ್ರತಿ ವರ್ಷ ಬಂದು ಹೋಗ್ತಾ ಇದ್ದೆ. ಇಲ್ಲಿ ಯಜಮಾನರು ಅನ್ನಪ್ಪ ಗೌಡ್ರು, ಪುಟ್ಟೇಗೌಡ್ರು ಅಂತೇಳಿ ಒಂದು 5 ಜನ ಯಜಮಾನ್ರುಗಳು ನಮ್ಮ ಗ್ರಾಮಕ್ಕೆ ಬಂದರು. ಈ ಥರ ಏನಾರ ಒಂದು ಛತ್ರ ಕಟ್ತಾ ಇದ್ದೀವಿ ನಾವು, ದೇವಸ್ಥಾನಕ್ಕೆ ಏನೋ ಒಂದು ಸಹಾಯ ಮಾಡಿ ಅಂತ ಕೇಳಿದ್ರು. ಹೌದಾ, ನಾನು ಆಗೊಂದು ಕುಂತ ಯೋಚನೆ ಮಾಡಿದೆ. ನಾವು ಬನ್ನಂತಮ್ಮ ಕಾಳಮ್ಮ ಟ್ರಸ್ಟಲ್ಲಿ ಕುಂತಿದ್ದೆ, ದೇವಸ್ಥಾನಕ್ಕೆ ಕೂತಿದ್ದೆ. ಆಗ ಅವರು ಬಂದು ಈ ಕಡೆ ಕೋರ್ಕೊಂಡ್ರು ಯಜಮಾನ್ರು ಗ್ರಾಮದವರೆಲ್ಲ. ಸರಿ, ನಾನು ಅದು ಕೇಳಿದೆ, ಆಗಲಿ ನಾವು ಊರಿಗೆ ಅಲ್ಲಿಗೆ ಬರ್ತೀವಿ ನಡೀರಿ, ಇಗ್ಗೂರಿಗೆ ಬರ್ತೀವಿ ನಡೀರಿ ಅಂತೇಳಿ ನಾನು ಒಂದು 10 ನಮ್ಮ ಗ್ರಾಮದ ಎಲ್ಲ ಯಜಮಾನರುಗಳನ್ನ ಸೇರಿಸ್ಕೊಂಡು ಒಂದು 5-6 ಕಾರ್ಮಿಕೈನ ಈ ಗ್ರಾಮಕ್ಕೆ ಬಂದು ನೋಡಿದೋ, ಇಲ್ಲಿ ಪುಟ್ಟು ಗುಡಿ ಇತ್ತು. ಅದು ನಿಮ್ಮ ಇಲ್ಲಿ ಮೊಬೈಲಲ್ಲಿ ಇದೇನೆ ಅಂತ ನೋಡಿರಿ. ಆಗ 10 ಅಡಿ 6 ಅಡಿ 8 ಅಡಿನ ಏನೈತೆ ಸರ್, ಅದು ಆ ಗುಡಿ ಇತ್ತು. ಆದ ತಕ್ಷಣ ನಾವು ಯೋಚನೆ ಮಾಡ್ದೋ, ಹತ್ರಕ್ಕೆ ಬಂಡವಾಳ ಹಾಕೋ ಬದಲು ನಾವು ಇದನ್ನೇ ಕಟ್ಬಿಡೋಣ ಬಿಡಿ ಅಂತೇಳಿ ಗ್ರಾಮದವ್ರಿಗೆ ಹೇಳಿದೆ. ಆಯ್ತಪ್ಪ, ನಿಂತು ಅದೇ ನೀವು ಮಾಡು ಅಂತ ಹೇಳಿದ್ರು. ನಾವು ಮೈಸೂರಿನಾಗ ನಾವು ತಿರುಗಿ ಇಲ್ಲಿಂದ ಹೋಗಿ ನಮ್ಮ ಗ್ರಾಮದಲ್ಲಿ ಮೀಟಿಂಗ್ ಕರೆದು ನಮ್ಮ ಕುಲಸ್ಥರೆಲ್ಲ ಸೇರಿಸಿ ಯಜಮಾನರುಗಳು ಯುವಕರುಗಳು ಎಲ್ಲರೂ ಸೇರಿಸಿ ರಸೀದಿ ಬುಕ್ಸ್ ಮಾಡಿದ್ರು. ಇಲ್ಲಪ್ಪ, ಈ ಥರ ಮಾಡಿ ಕೊಟ್ಕೊ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ತುಂಬ ಹೃದಯದಿಂದ ಸಹಕಾರ ಕೊಟ್ಟರು. ಮೈಸೂರಲ್ಲಿ ಕೇಳಿರ್ಬೋದು ನೀವು BB ಅನ್ಸಂಡ್ ಬಿ ಬೋರಯ್ಯ ಬಸವಯ್ಯ, ಅವರು ಸಹ ನಮ್ಮ ಮನೆ ಈ ದೇವ್ರ ಒಕ್ಕಲವರು. ಅವರು ಈ ಒಕ್ಕಲವರು ಅವ್ರ ಮನೆ ತಗೊಂಡ್ರೆ ಈ ಮೇಲ್ಗಡೆ ಗೋಪುರನ ಅವರು ಮೇಲ್ಗಡೆ ರಾಜಗೋಪುರ ಅವ್ರ ಮನೆ ತಗೊಂಡ್ರೆ ಅವರೆಲ್ಲ ವಿಂಗಡ ಆಗ್ಬಿಟ್ಟಿದ್ರು. ದೇವ್ರ ಕೃಪೆಯಿಂದ ಅವರೆಲ್ಲನೂ ಒಟ್ಟಿಗೆ ಸೇರಿಸಿ ಅವ್ರ ಮನೆಯವರೆಲ್ಲ ಸೇರಿಸಿ ಒಂದು ಗುಂಪು ಮಾಡಿ ಕೇಳಿದಾಗ ನಾನು ಆಯ್ತಪ್ಪ, ಅವರು ಇಲ್ಲಿವರೆಗೂ ಬಂದು ನೋಡೇ ಇಲ್ಲ, ಇವತ್ತವರೆಗೂ ಬಂದಿಲ್ಲ. ಇವತ್ತು ಇಲ್ಲ, ಈಗ ಕರ್ಕ ಬಂದಿದೆ ಓಪನಿಂಗ್. ಅವ್ರ ಮಕ್ಕಳು ಹೆಣ್ಮಕ್ಳನ್ನ ಕರ್ಕ ಬಂದು ಬೆಳ್ಳಿದ ಹಾರ ಎಲ್ಲ ಕೊಟ್ಟಿದ್ದಾರೆ ಅಮ್ಮನಿಗೆ. ಇಲ್ಲಿ ಅವ್ರ ಮಗಳು ಮೀನಾಕ್ಷಿ ರಾಮಚಂದ್ರ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸ್ಟೇಟ್ ಬೋರ್ಡ್, ಅವರೆಲ್ಲ ಕರ್ಕ ಬಂದು ತೋರಿಸ್ತು. ಅವ್ರು ತುಂಬಾ ಖುಷಿ ಪಟ್ರು. ಅಂದ್ರೆ ವಿಳಂಬ ಆಯ್ತು, ಕೊರೋನಾ ಬಂದ್ಬಿಡ್ತು, ಬಹಳ ಹಿಂಸೆ ಆಯ್ತು. ಆಮೇಲೆ ನಾವು ಪ್ರತಿ ಸಾಮಾನು ಸಹ ಮೈಸೂರಿಂದ ಎಲ್ಲಾನು ನಾವು ಆಟೋ ಮಾಡ್ಕೊಂಡು ಪ್ರತಿ ಇದೆಲ್ಲ ಮಾಡಿಸೋದೆಲ್ಲ ಬನ್ನಂತಮ್ಮ ದೇವಸ್ಥಾನದ ಬಾಗಿಲು ಅದೇ ಸ್ಟೈಲಲ್ಲಿ ಇದೆ, ಅದೇ ಸ್ಟೈಲಲ್ಲಿ ಮಾಡಿಸಿದೆ. ಎಲ್ಲ ನಮ್ಮ ಈ ಮುಂದ್ಗಡೆ ಭಾಗ ನಮ್ಮ ಕುಟುಂಬದ್ದು, ಹಿಂದ್ಗಡೆ ಭಾಗ ನಮ್ಮ ದೊಡ್ಡಪ್ಪನ ಕುಟುಂಬದ್ದು, ಈ ತರ ಹಂಚ್ಕೊಂಡು ಒಂದೊಂದೇ ಒಳ್ಳೇದು. ಆಮೇಲೆ ಕೂತ್ಕೊಂಡು ಮಾಡೋ ಇಟ್ಟಿಗೆ ಕಟ್ಟಬೇಕಂತ ಪ್ಲಾನ್ ಮಾಡ್ದೋ. ಇಟ್ಟಿಗೆ ಕಟ್ಬಿಟ್ರೆ ಪ್ರತಿ ವರ್ಷ ಬಣ್ಣ ಹೊಡಿಬೇಕು, ಸುಣ್ಣ ಹೊಡಿಬೇಕು, ಬೇಡ ಕಲ್ಲಲ್ಲೇ ಕಟ್ಸೋಣ ಅಂತ ಎಲ್ಲ ನೋಡ್ದೋ. ಕಲ್ಲಲ್ಲೇ ಕಟ್ಸೋಣ ಅಂತ ಯೋಚನೆ ಮಾಡಿ ಇಲ್ಲ ಕಲ್ಲಲ್ಲೇ ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಮೈಸೂರಲ್ಲೇ ಇವರೆಲ್ಲ ಕರೆಸಿ ಅಲ್ಲೇ ಎಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಇಲ್ಲಿ ಆಟೋ ಅಲ್ಲಿ ಟೆಂಪೋದಲ್ಲಿ ತಗೊಬಂದು ವೆಯ್ಟ್ ಮಾಡಿ ಕಾರ್ಯಕ್ರಮ ಹೋದ ವರ್ಷ ಇದು ಪರಿಸ್ಥಿತಿ ಇನ್ನೂ ರೆಡಿ ಆಗಿರಲಿಲ್ಲ ಅನ್ಸುತ್ತೆ. ಅವಾಗ ನಮ್ಮ ಪ್ರೊಫೆಸರ್ ಮಲ್ಲಣ್ಣ ಅಂತ JSS ಕೇಳಿದಿರಿ ನೀವು, ಗುರುಗಳು ಸಂಸ್ಕೃತ ಪಾಠಶಾಲೆ ಇವರು, ನಮ್ಮ ಕನ್ಯಾಗುಡಕೊಪ್ಪಲು ಗ್ರಾಮ ದೇವತೆ ಎಲ್ಲ ದೇವಸ್ಥಾನಕ್ಕೆ ಪೂಜೆಯನ್ನು ಪುರಸ್ಕಾರ ಮಾಡೋದಿಲ್ಲ ಅವರೇನೆ. ಅವ್ರನ್ನೇ ಕರ್ಕೊಬಂದು ಮೊದಲನೇ ಪೂಜೆ ಮಾಡಿಸಿ ತೆಗಿಬೋದು ಅಂತ ಹೇಳಿ ಕೇಳಿಸಿ ಎಲ್ಲ ರೆಡಿ ಮಾಡಿಸ್ತು. ಅದೆಲ್ಲ ಆಯ್ತಿದಂಗೆ ಇಲ್ಲಿ ನೋಡ್ದ ಒಂದ್ಸರಿ ಇನ್ನೊಬ್ರು ದೇಶಗೌಡರು ಅಂತಿದ್ರು. ಪಾಪ ಅವರು ಬಹಳ ಭಕ್ತರು, ಪರಮ ದೇವ್ರ ಭಕ್ತರು. ಇದೇನೇ ಮಳೆ ನೀರು ಬಂದ್ರೆ ಇದೆಲ್ಲ ದೇವ್ರಿಗೆ ಇಲ್ಲಿಗೆ ನೀವು ಪೂಜೆಗೆ ಇಲ್ಲಿಗೆ ಹೋಯ್ತಲ್ಲ, ಇದನ್ನ ತೆಗಿಸ್ಬಿಡಿ ಅಂತಂದ್ರು. ಇದೊಂಥರ ಇದಿತ್ತಲ್ಲ ಮಾಮೂಲಿ 4 ಗೇಟಲ್ಲಿ ಇತ್ತು. ಸರಿ, ಇದನ್ನೆಲ್ಲ ಕರ್ಕೊಂಡ್ ತಿರ್ಗಾ ಗುರುಗಳು ಕರ್ಕೊಂಡ್ಬಂದು ಸ್ಪಾಟ್ಗೆ ತೆಗಿಸ್ಬೋದಾ ಏನು ಕೇಳಿ ಆಮೇಲೆ ಗ್ರಾಮದವ್ರು ಒಪ್ಪಿಗೆ ತಗೋಬೇಕಲ್ಲ, ಗ್ರಾಮದವರೆಲ್ಲ ಒಪ್ಪಿಗೆ ತಗೊಂಡು ಕೆಲವರೆಲ್ಲ ಆಯ್ತು ಮಾಡ್ರಪ್ಪ ಅಂದ್ರು. ಎಲ್ಲ ಆದ್ಮೇಲೆ ಗೋಪುರ ಬೇಡ ಅನ್ನೋ ಶುರು ಮಾಡಿದ್ರು. ಆಗ್ಬಿಟ್ಟಿತ್ತು. ಕೊನೆಗೆ ಅಮ್ಮ ಯಾರ್ಯಾರು ಒಳ್ಳೆ ಜ್ಞಾನ ಕೊಟ್ಟರು, ಯಾರು ಸುಮ್ಮನಾದ್ರು ಹೆಂಗೋ ಈ ರೀತಿ ಮಾಡ್ಕೊಂಡು ಬಂದು ಅವತ್ತು 25ನೇ ತಾರೀಕು ಮೇ ತಿಂಗಳು ಕಳೆದ ವರ್ಷ ಅದ್ದೂರಿಯಾಗಿ ಗ್ರಾಮದೆಲ್ಲ ಸೇರ್ಕೊಂಡು ಹೋಗ್ತು. ಎಲ್ಲ ಅನ್ನ ಸಂತರ್ಪಣೆ ಮಾಡಿ ದೇವಸ್ಥಾನ ಓಪನ್ ಮಾಡಿ ಎಲ್ಲ ಮಾಡಿದೆ. ಆ ಒಂದು ಕಾರ್ಯಕ್ರಮ ನಮ್ಮ ಕನ್ಯಾಗುಡಕೊಪ್ಪಲವರು ನಿಜವಾಗ್ಲೂ ನಮ್ಮ ಅನಿಸ್ತಕ್ಕಂಥ ಭಕ್ತರುಗಳು ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಿದೆ. ಒಳ್ಳೇದು. ನಾವು ಕೇಳಿದಾಗ ಇಷ್ಟು ದೂರ 100 ಕಿಲೋಮೀಟರ್ 85 ಕಿಲೋಮೀಟರ್ ದೇವಸ್ಥಾನ ಮಾಡ್ತಿದ್ದೀವಿ ಅಂದ್ರೆ ನಂಬಿಕೆ ಏನು ಅಂದ್ರೆ ಗೊತ್ತಿಲ್ಲ. ಆಮೇಲೆ ಕೆಲವರು ಇಲ್ಲಿವರೆಗೂ ದೇವಸ್ಥಾನ ನೋಡಕ್ಕೆ ಬಂದಿಲ್ಲ, ಕೆಲವರು ಬಂದೇ ಇಲ್ಲ. ಅವ್ರಿಗೆ ನಾವು ಮನವರಿಕೆ ಮಾಡ್ಕೊಡ್ತೀವಿ, ಮನೆ ದೇವರು ಬನ್ನಿ, ನಿಮ್ಮ ಮನೆ ದೇವರು ಹೆಣ್ಣು ದೇವರು ಇದು ತೋರಿಸ್ತೀವಿ ಬನ್ನಿ ನೀವಿಂತ. ಅಯ್ಯೋ ಓಲ ಮಗ, ಅಯ್ಯೋ ಹಿಂಗೆ ಹಳ್ಳಿ ಭಾಷೆನೆ ಅಲ್ಲಿ ಸಿಟಿ ಇದ್ರು. ಈಗ ಅವರೆಲ್ಲರೂ ಒಗ್ಗೂಡಿಸಿ ಮಾಡಿಸಿ ಎಲ್ಲ ಆಗಿ ಒಂದು ಹಂತಕ್ಕೆ ತಂದು
ನೋಡಿ ಸರ್, ಈ ಮಠಕ್ಕೆ ತಂದಿಟ್ಟಿದ್ದೀವಿ. ಭಾಳ ಅದನ್ನ ಉಳಿಸ್ಕೋಬೋದು ಎಲ್ಲರೂ ಮಾಡೋದಂದ್ರೆ ಕಳೆದ 3 ತಿಂಗಳು 4 ತಿಂಗಳಿಂದ ಒಂದು ಟ್ರಸ್ಟ್ ಸಹ ಮಾಡಿದ್ರು. ನಮ್ಮ ಗ್ರಾಮದಿಂದ ನಮ್ಮ ಹುಡುಗ ಇನ್ನೊಬ್ಬರು ಸೇರಿಸಿ ಇಲ್ಲಿ ನಾವು ಒಂದೇ ನೀವು ಮಾಡ್ಕೋಗಿ ನಮ್ದೇನಿಲ್ಲ, ವರ್ಷಕ್ಕೊಂದ್ಸಲ ಬರ್ತೀವಿ ನೋಡ್ತೀವಿ, ಇಲ್ಲ ಬರಬೇಕು ಅಂತಂದ್ರು. ಅದೇ ರೀತಿ ನಾವು ಬಂದಿದ್ದೀವಿ. ಮುಂದೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು, ಏನಾದ್ರೆ ಯಥೇಚ್ಛವಾಗಿ ಮಾಡಬೇಕು ಅಂತ ನಮ್ಮ ಹೆಸರು ಅಂದರೆ ಭಾಳ ಚೆನ್ನಾಗಾಗಬೇಕಿದು. ಖಂಡಿತ ಇಗ್ಲೂರು ಬಿಡಿಸು ದೇವೇಗೌಡರು ಕಟ್ಸೋರು ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದು ಕೋಣಬರಮ್ಮ ಅನ್ನೋ ಒಂದು ವಿಶೇಷವಾಗಿ ನಡಿಬೇಕು ಅಂತೇಳಿ ನಾನು ಈ ಜಾತ್ರೆಯಲ್ಲಿ ನೋಡಿತಿಲ್ಲ. ಇವತ್ತು ನೆನ್ನೆರಲ್ಲ ನಮ್ಮೆಲ್ಲ ಮೀಟಿಂಗ್ ಬಂದಿದೆ, ಇಲ್ಲ ಬರಲೇಬೇಕು ನೀವು ಉದ್ದೇಶಪೂರ್ವಕವಾಗಿ. ನಾನು ಇವತ್ತು ಬಂದು ನೋಡ್ದೆ ನಮ್ಮ ಗ್ರಾಮದಲ್ಲಿ ಸೇಮ್ ಹಿಂಗೆ ಆಗೋದು ಚಾಮುಂಡಿ ಹಬ್ಬ, ಸೇಮ್ ಇದೇ ಥರ ನಾವೆಲ್ಲ ಇದೇ ಥರ ತಂಬಿಡ್ತಾರಲ್ಲ ಪೂಜಿಸ್ತಾ ಇರ್ತೀವಿ, ಸೇಮ್ ಹಿಂಗೆ ಪೂಜೆ ಮಾಡಿ ಇವತ್ತು ನಮ್ಗೆ ತುಂಬ ಸಂತೋಷ ಆಯಿತು. ಹಿಂಗೆ ನಡೀಲಿ, ತಾಯಿ ಎಲ್ಲರೂ ಆಶೀರ್ವಾದ ಮಾಡಲಿ, ಎಲ್ಲರೂ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ, ಅದೇ ನಮ್ಮ ಕೋರಿಕೆ. ಸರ್, ನಾನು ಶಿವಲಿಂಗ ಅಂತೇಳಿ ಇದೇ ಊರಿನವರು. ಈ ಹಿಂದೆ ಎಲ್ಲ ಯಜಮಾನರುಗಳು ಅಂತ ಹೇಳಿ ಇದಕ್ಕೆ ಒಂದು ನಮ್ಮ ಅಣ್ಣಪ್ಪ ಅವರು ಪುಟ್ಟೇಗೌಡರು ಅಂತ ಹೇಳಿ ಮೊದಲು ಅವರು ಇದನ್ನ ವಹಿಸ್ಕೊಂಡು ಈ ಛತ್ರ ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಮಾಡಿದ್ರು. ಆಮೇಲೆ ಅವ್ರಿಗೆ ವಯಸ್ಸಾಯ್ತು, ನಂತರ ಅವ್ರ ಕೈ ಬಿಟ್ಟ ಮೇಲೆ ಬೇರೆಯವ್ರಿಗೆ ಅವ್ರಿಗೆ ಒಂದಿಬ್ರು ಕೊಟ್ವಿ. ಆಮೇಲೆ ಅದು ಸರಿ ಕಾಣ್ಲಿಲ್ಲ. ಆ ನಂತರ ಟ್ರಸ್ಟ್ ಮಾಡಿದ್ವಿ. ಎಲ್ಲಾ ಜನಾಂಗದ ಎಲ್ಲಾ ಒಂದು ವರ್ಗದ ಎಲ್ಲಾ ಈ ದೇವರ ಒಕ್ಕಲೇನಿದಾರೋ ಅವರು ಇದನ್ನ ನಾವು ಊರಿನಲ್ಲಿ ಎಲ್ಲಿ ಒಕ್ಕಲಿದ್ದಾರೆ ಅವ್ರಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಗಳ ಸೇರಿಸ್ಕೊಂಡು ನಾವು ಈಗ ಒಂದು 22 ಜನ ಸೇರಿಸಿ ಟ್ರಸ್ಟ್ ಮಾಡಿದೀವಿ. ಈ ಟ್ರಸ್ಟ್ ಮುಖಾಂತರ ನಮ್ಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣ್ತಾ ಇದೆ. ಮತ್ತೆ ನಮ್ಮಲ್ಲಿ ಯಾವುದೇ ಹಣಕಾಸು ವ್ಯವಸ್ಥೆ ಸೋರಿಕೆ ಆಯ್ತಾ ಇಲ್ಲ. ಎಲ್ಲ ನಮ್ಮ ಹಣಕಾಸಿನ ಕ್ರೋಢೀಕರಣ ಆಯ್ತದೆ. ಅದನ್ನ ನಮ್ಮ ಈ ಬಂದಂತ ಭಕ್ತರಿಗೆ ಮತ್ತೆ ಇಲ್ಲಿನ ಅಭಿವೃದ್ಧಿಗೆ ಅದನ್ನ ವಿನಿಯೋಗ ಆಗ್ತಾ ಇದೆ. ಸೊ ಹೀಗಾಗಿ ಆಮೇಲೆ ಇನ್ನು ಮುಂದೆ ಇನ್ನು ಹೆಚ್ಚು ಆಮೇಲೆ ನಮ್ಮ ಕೆಲವು ದೇವರಿಗೆ ಒಕ್ಕಲಿಗೆ ನಮ್ಮ ದೇವರು ಇದೆ ಅನ್ನೋದೇ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಪ್ರಚಾರದ ಮುಖಾಂತರ ನಮ್ಮ ಈ ಇಗ್ಲೂರಿನಲ್ಲಿ ಇಂತ ಒಂದು ಕುಂಡಮಾರಮ್ಮ, ದೇವಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಸೋಮೇಶ್ವರ, ಇನ್ನು ಕಾಮಾಕ್ಷಮ್ಮ, ಈ ಗುಜ್ಜಮ್ಮ ಏನು ಈಗ ಇದಾರ ಎಲ್ಲರಿಗೂ ಗೊತ್ತಾಗಲಿ ಈ ಮುಖಾಂತರ ಅಂತ ಹೇಳಿ ನಮ್ಮಲ್ಲಿ ವಿನಂತಿ. ತುಂಬಾ ಸಂತೋಷ. ಅರ್ಚಕರಾದ ಅಪ್ಪಸ್ವಾಮಿ ಅಂತ. ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಇಲ್ಲಿ
ಇವತ್ತು ಹಬ್ಬನ ಮಾರಿ ಹಬ್ಬದ ಪ್ರಯುಕ್ತ ಎಲ್ಲ ದೇವತೆಗಳ ಮೆರವಣಿಗೆ ಉತ್ಸವ ಹಬ್ಬ ಮತ್ತು ಕಂಬಿಟಿನ ಆರತಿಗಳು ಉತ್ಸವವನ್ನು ನಡೆದಿದೆ. ಆದ ಕಾರಣ ಇಲ್ಲಿ ಸಿದ್ದೇಶ್ವರ ಮತ್ತು ಕೋನ್ಮಾರಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ದೇವಮ್ಮ, ಗುಜ್ಜಮ್ಮ, ಕಾಮಾಕ್ಷಮ್ಮ, ಕಲ್ಲಿಗೆರೆಯಮ್ಮ, ಮಾಸ್ತಮ್ಮ ಅಂತ ಸಪ್ತಮ್ಮ ತೆಗೆದಿದ್ದಾರೆ. ಇಲ್ಲಿ ಎಲ್ಲ ದೇವತೆಗಳ ಸಮೇತ ಇಲ್ಲಿ ಪೂಜಾ ಪುನಸ್ಕಾರಗಳು. ರಮೇಶ್ವರನಾಮಧೇಯಸ್ಯ ರೇಣುಕವರ್ನಾಮ್ಯಾಃ ಜನ್ಮರಾಶೋ ಜಾತಸ್ಯ ಯತೇಷಾಂ ಸಹ ಕುಟುಂಬ ವರ್ಗಸ್ತತ್ವಾಂಧವ ವರ್ಗಸ್ಯ ಕ್ಷೇಮಸ್ಥೈರ್ಯ ಧೈರ್ಯ ವೀರ್ಯ ವಿಜಯ